ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಲ್ಫ್ ಕನ್ನಡಿಗ. ನಾವಿವಾಗ ಬಂದಿದ್ದೀವಿ ಮೂಲಂಗಿಯನ್ನು ಕೃಷಿ ಮಾಡೋದು ಹೇಗೆ ಅಂತ. ನೋಡಿ, ಒಬ್ಬೊಬ್ಬರು ಕೃಷಿ ಮಾಡೋದಕ್ಕೆ ಮಾಮೂಲಿ ಹಂಗೆ ಹಾಕ್ತಾರೆ, ಇಲ್ಲಂತಂದರೆ ಪಾರ್ ಕಟ್ತಾರೆ ಅನ್ಕೋತಾರೆ. ಆದರೆ ಆ ರೀತಿ ಇಲ್ಲ. ಮೂಲಂಗಿನ ಬಿತ್ತನೆ ಮಾಡಬೇಕು ಅಂತಂದರೆ ಪಾರನ್ನ ಎಳಿಲೇಬೇಕು, ಆಯಿತಾ. ಅದಕ್ಕೆ ಇವಾಗ ಹೇಗೆ ಮಾಡಬೇಕು ಅಂತ, ಅಥವಾ ಮನೇಲೇ ಹಾಕೋಬೋದು ಬಿತ್ತುಗಳು ತೊಗೊಬಂದು, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ನಿಮಗೋಸ್ಕರ ಒಳ್ಳೊಳ್ಳೆ ವೀಡಿಯೋಸ್ಗಳು ಬಿಟ್ಟಿರ್ತೀನಿ, ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು. ಮೂಲಂಗಿನ ನೆಡೋದಕ್ಕೆ ಎಲ್ಲ ಕೂಡ ಮಾಡ್ಕೊಂಡು ಸಿದ್ಧತೆ ಆಗಿದೆ. ಬೇಕಾದ್ರೆ ನೀವು ನೋಡ್ಬೋದು, ಈ ಕಡೆ ನೋಡಿ ಎಲ್ಲ ಕೂಡ ಆಗಿದೆ. ಇನ್ನೇನಂತಂದರೆ ಪಾರು ಎಳಿಬೇಕಷ್ಟೆ. ಪಾರನ್ನು ಕೂಡ ಹೇಳಿದ್ದೀನಿ. ಅಲ್ಲಿವರೆಗೆ ಲೈಕ್ ಕೊಟ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್ ಫ್ರೆಂಡ್ಸ್. ಕೊನೆಗೂ ಕೂಡ ನಾವು ಮೂಲಂಗಿ ಪಾರನ್ನು ಎಳೆದಾಯಿತು. ಇವಾಗೇನಾದರೂ ಬಿತ್ತನೆ ನೆಡೋದಷ್ಟೇ. ಇವಾಗ ಬನ್ನಿ ಬಿತ್ತನೆ ನೆಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದೇ ರೀತಿನೇ ಇಟ್ಕೊಂಡು ಹೋದರೆ ನೀಟಾಗಿ ಬಿಡುತ್ತೆ ನಿಮ್ಮ ಮೂಲಂಗಿ. ಫ್ರೆಂಡ್ಸ್, ಇದು ನಾವು ನಾಟಿ ಮಾಡಿರುವಂಥ ಬಿತ್ತೆ. ಇದು ಅಂಗಡಿಯಿಂದ ತರಿಸಿರುವಂಥ ಬಿತ್ತೆ, ಅಂದರೆ ಮೂಲಂಗಿ ಬಿತ್ತೆ. ನೋಡಿ, ಇದು ಬೇರೆ ಕಲರ್ ಇದೆ, ಇದೇ ಬೇರೆ ಕಲರ್ ಇದೆ, ಆಯಿತಾ. ಯಾಕಂದರೆ ಇದು ಅಂಗಡಿಯಿಂದ ತರಿಸಿದ್ದೀವಿ. ಅಥವಾ ನೋಡಿ, ಇದು ಬೆಂಡೆ ಬಿತ್ತೆ, ಅಂಗಡಿಯಿಂದ ತರಿಸಿರೋದು. ನೋಡಿ, ಇವೆರಡಕ್ಕೂ ಕೂಡ ಡಿಫ್ರೆಂಟಾಗಿದ್ದಾವೆ, ಆಯಿತಾ. ಎರಡು ಕೂಡ ಕಲರ್ ಚೇಂಜ್. ಯಾಕಂದರೆ ಇದು ಸ್ವಲ್ಪ ಪೌಡ್ರ್ ಹಾಕ್ತಾರೆ, ಅದು ಯಾವುದು ಅಂತ ಗೊತ್ತಿಲ್ಲ. ಇದನ್ನು ಏನೂ ಹಾಕಿಲ್ಲ, ನಾವೇ ಸ್ವಂತ ಮಾಡ್ಕೊಂಡಿರೋದು. ಇವಾಗ ಎರಡನ್ನೂ ಕೂಡ ಬಿತ್ತನೆ ಮಾಡ್ತೀನಿ. ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಇವಾಗ ಮೂಲಂಗಿ ಪಾರನ್ನು ಎಳ್ದಾಯ್ತು. ನೋಡಿ, ಎಳ್ದಿದ್ದೀನಿ ಪೂರ್ತಿ. ನೋಡ್ಕೊಬಿಡಿ, ಇದೇ ರೀತಿ ನಿಮ್ಮ ಎಲ್ಲಿ ಗಂಟೆ ಬೇಕು ಅಲ್ಲಿ ಗಂಟೆ ಈ ಥರ ಪಾರನ್ನು ಎಳ್ಕೊಂಡು ಹೋಗ್ಬೋದು. ಅಥವಾ ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಎಳ್ಕೊಬೋದು. ನೋಡ್ತಿದ್ದೀರಲ್ಲ, ಇದೇನೆ. ಇವಾಗ ಜೂಮ್ ಮಾಡ್ತೀನಿ ನೋಡಿ, ಇದೇ ರೀತಿ ಸೇಮ್ ಇದೇ ರೀತಿ ಹೇಳಿ ಸಾಕು. ಇವಾಗ ಬಿತ್ತನೆ ಹೇಗೆ ನೆಡೋದು ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ, ಒಂದ್ಸರಿ ನೋಡ್ಕೊಬಂದ್ಬಿಡಿ. ಇದೇನೇ ಫ್ರೆಂಡ್ಸ್, ಇದೇನ ಪಾರು. ಫ್ರೆಂಡ್ಸ್, ಇವಾಗ ನಾವು ಒಂದು ಅಂಗಡಿಯಿಂದ ತರಿಸಿರೋ ಬಿತ್ತೆ, ಒಂದು ನಾವೇ ನಾಟಿ ಮಾಡಿರೋ ಅಂಥ ಬಿತ್ತೆ ತಗೊಬಂದಿದ್ದೀನಿ. ಇವಾಗ ನಾಟಿ ಮಾಡಿರೋ ಬಿತ್ತನ ಈ ಲೈನಿಗೆ ಹಾಕ್ತೀನಿ. ಇನ್ನೊಂದು ತರಿಸಿರೋಂಥ ಬಿತ್ತೆನ ನಾವು ಈ ಲೈನಿಗೆ ಹಾಕೋಣ. ಯಾಕೆಂದರೆ ಯಾವುದು ಸರಿಯಾಗಿ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ, ಆಯಿತಾ. ಇವಾಗ ವೀಡಿಯೋನ ಇವಾಗ ಮೂಲಂಗಿ ಬಿತ್ತ ನೆಡ್ತೀನಿ ನೋಡಿ, ಎರಡೆರಡು ನೆಡಿ ಸಾಕು. ಯಾಕಂದರೆ ಒಂದು ಕೊಳ್ತದ್ರೂ ಕೂಡ ಇನ್ನೊಂದು ಬರುತ್ತೆ, ಆಯಿತಾ. ಎಲ್ಲದಕ್ಕೂ ಕೂಡ ನೋಡಿ, ಇಷ್ಟೇ ಫ್ರೆಂಡ್ಸ್, ಈಜಿ ಫ್ರೆಂಡ್ಸ್. ಅದಾದಮೇಲೆ ಇದು ನೆಟ್ಬಿಟ್ಟು ಗುಳಿ ಮುಚ್ಚಲೇಬೇಕು, ಯಾಕಂದರೆ ಬರಬೇಕಲ್ಲ ಫೈರು. ಆಮೇಲೆ ಜಾಸ್ತಿ ಮಾತ್ರ ನೀರು ಕೊಡೋದಕ್ಕೆ ಹೋಗಲೇಬೇಡಿ, ಆಯಿತಾ. ಅದು ನಿಂತಿರೋ ನೀರು, ಆಯಿತಾ. ಯಾಕಂದರೆ ಅವೆಲ್ಲನೂ ಕೂಡ ವೀಡಿಯೋ ಮಾಡಿ ತೋರಿಸ್ಬೋದಾಯಿತು, ಆದರೆ ದೊಡ್ಡ ತಲೆದಂಗೆ ಅನ್ಕೊಬಿಡ್ತೀರ ನೀವು. ಇಷ್ಟೇ ಫ್ರೆಂಡ್ಸ್, ಇದು ಅಂಗಡಿಯಿಂದ ತರಿಸಿರುವಂಥ ಬಿತ್ತೆ. ಮತ್ತು ಇವಾಗ ನಾವು ನೋಡ್ತಿದ್ದೀವಿ ನಾವು ತಯಾರಿಸಿರೋಂಥ ಬಿತ್ತೆ, ಆಯಿತಾ. ಇವಾಗ ನಾವು ತಯಾರಿಸಿರೋಂಥ ಬಿತ್ತೆ ಹಾಕ್ತಿದ್ದೀವಿ, ನೋಡ್ಕೊಳ್ಳಿ. ಕಾಣಿಸ್ತಿಲ್ಲ ಅಲ್ವಾ? ಈಗ ಕಾಣಿಸುತ್ತೆ. ಇಷ್ಟೇ. ಯಾಕೆಂತಂದರೆ ಅದ್ರ ಬಗ್ಗೆ ಜಾಸ್ತಿ ತಿಳಿಸೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಆ ಮೂಲಂಗಿನ ನೆಡೋದಂತೂ ಅಷ್ಟೇ ಸಿಂಪಲ್ ಆಗಿದೆ. ಅದರಿಂದ ಈ ವಿಡಿಯೋ ನೋಡಿ ನಿಮಗೇನಾದರೂ ಸ್ವಲ್ಪ ಆದರೂ ಕೂಡ ಇಂಟ್ರೆಸ್ಟ್ ಬಂದಿರೆ ಲೈಕ್ ಕೊಟ್ಕೊಂಡು ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟಾಟಾ, ಬಾಯ್.